Hey everyone, you're watching News Insights. ಅಧ್ಯಕ್ಷರ ಮುಖಾಂತರ ಒಂದು ಕಮಿಷನ್ ಏಜೆಂಟ್ ಆಗಿ ಅಲ್ಲೇ ಕೆಲಸ ಮಾಡ್ತಾರೆ. ಹಾಗಾಗಿ ಯಾರು 25% ಕಮಿಷನ್ ಕೊಡ್ತಾರೋ, ಯಾರು ಮುಂಗಡವಾಗಿ ಹಣ ಕೊಡ್ತಾರೋ ಅಂತವರಿಗೆ ಮಾತ್ರ ಬಜೆಟ್ ಅನ್ನ ಬಿಡುಗಡೆ ಮಾಡ್ತಕ್ಕಂಥ ವ್ಯವಸ್ಥೆ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಕ್ಕೆ ಇಷ್ಟಪಡ್ತೇವೆ. ಹಾಗೆಯೇ ಸುಮಾರು ಸಲ ಸನ್ಮಾನ್ಯ ಸುರಪುರ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ರಾಜ ವೇಣುಗೋಪಾಲ್ ನಾಯ್ಕರವರು ಮಾನ್ಯ ಜಮೀರ್ ಅಹಮದ್ ಅವರಿಗೆ 1 ಲೀಟರ್ ಕೊಡ್ತಾರೆ, ಅದಕ್ಕೂ ಕೂಡ ಬಜೆಟ್ ಕೊಟ್ಟಿರೋದಿಲ್ಲ. ಎರಡನೇ 1 ಲೀಟರ್ ಕೊಡ್ತಾರೆ, ಅದಕ್ಕೂ ಕೂಡ ಕೊಟ್ಟಿರೋದಿಲ್ಲ. 3 ಬಾರಿ ಮನವಿ ಪತ್ರವನ್ನು ಕೊಟ್ಟರು ಕೂಡ ಅವರಿಗೆ ಬಜೆಟ್ ಕೊಟ್ಟಿಲ್ಲ. ಯಾಕೆ ಅಂದ್ರೆ ಅವರು ಡೈರೆಕ್ಟ್ ಆಗಿ ಶಾಸಕರಾಗಿ ಹೇಳಕ್ ಬರಂಗಿಲ್ಲ. ಹಾಗಾಗಿ ನಮಗೆ ಇವತ್ತು ಒಂದು ಬಡ ಮುಷಿಲಿಗಳಿವೆ ಸುರಪುರ ತಾಲೂಕಿನಲ್ಲಿ ಮತ್ತು ಗಿರಿಜಿಲ್ಲೆಯ ಸಣ್ಣ ತಾಲೂಕಾಗಿರೋದ್ರಿಂದ ಅಲ್ಲಿಗೆ ಒಂದು ಅನುದಾನ ಕೊಟ್ಟಿರಲಿಲ್ಲ ಅಂತಕೊಂಡು ಇವತ್ತು ನಮಗೆ ಬಹಳ ಒಂದು ನೋವನ್ನು ಉಂಟು ಮಾಡ್ತಾರೆ. ಯಾಕಂದ್ರೆ ಇಂಪ್ರೂವ್ಮೆಂಟ್ ಏರಿಯಾ ಅಲ್ಲ, ಅದು ಬಹಳ ಕುಂದುಕೊರತೆಗಳು ಇರ್ತವೆ. ಹಾಗಾಗಿ ಸರ್ಕಾರಕ್ಕೆ ಈ ಒಂದು ಮನವಿಯನ್ನ ಕಳಕಳಿ ಇಲ್ಲದೆ ಇದ್ರೆ ಮುಂದಿನ ದಿನಗಳಲ್ಲಿ ಮತ್ತು ಬಜೆಟ್ ಅನ್ನ ಬಿಡುಗಡೆ ಮಾಡದ ಹೋದಲ್ಲಿ ಸಚಿವರ ವಿರುದ್ಧ ನಾವು ಈ ರಾಜ್ಯಾದ್ಯಂತ ಕಾರ್ಯಕ್ರಮವನ್ನು ನಾವು ರೂಪಿಸ್ತೇವೆ ಅಂತಕೊಂಡು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆಯೇ ಮುಂದೆ ನಾವು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿ ಆಗ್ತೇವೆ. ಈಗಾಗಲೇ ಮನವಿಯನ್ನ ಕೊಟ್ಟಿದ್ದೇವೆ. ನಾಳೆ ಅಥವಾ ನಾಡು ನಮಗೆ ಒಂದು ದಿನಾಂಕವನ್ನ ಸಿಗಲಿದೆ, ಸಮಯ ಕೊಡ್ತಾ ಇದ್ದಾರೆ. ಅವರೊಟ್ಟಿಗೂ ಕೂಡ ನಾವು ದಾಖಲಾತಿಯೊಂದಿಗೆ ಈಗ ಬರೀ ಶಾಸಕರ ಲೆಟರ್ ಮತ್ತು ಇನ್ನಿತರ ಪರ್ಸೆಂಟೇಜ್ ವಿಷಯ ನಾವು ದಾಖಲಾತಿಯೊಂದಿಗೆ ಎಲ್ಲಿ ಕೊಟ್ಟಿಲ್ಲ, ಯಾವ ತಾಲೂಕಿಗೆ ಎಷ್ಟು ಕೊಟ್ಟರ, ಯಾವ ಜಿಲ್ಲೆಗೆ ಎಷ್ಟು ಕೊಟ್ಟರ, ಯಾವ್ಯಾವ ಇವರ ಅನುದಾನ ಎಷ್ಟು ಕೊಟ್ಟರ, ಯಾವ್ಯಾವ ಕೊಟ್ಟಿಲ್ಲ ಅಂತಕ್ಕಂಥ ವಿಷಯವನ್ನು ನಾವು ದಾಖಲಾತಿಯೊಂದಿಗೆ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸ್ತಾ ಇದ್ದೇವೆ. ಬಂಧುಗಳೇ, ಇಲ್ಲಿವರೆಗೆ ನಾನು ಆಡಿರ್ತಕ್ಕಂಥ ಮಾತು ಮುಂದೆ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮತ್ತು ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆ ಕೊಡದೇ ಇದ್ರೆ ನಮ್ಮ ಹೋರಾಟ ನಿಂದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ನನ್ನ ಹೆಸರು ನಾಗಣ್ಣ ಕಲ್ದೇನಹಳ್ಳಿ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮಗರ್ಜನೆಯ ರಾಜ್ಯ ಸಂಚಾಲಕರು. ಸರ್ಕಾರಕ್ಕೆ ಜಮೀರ್ ಅಹಮದ್ ಖಾನ್ ಲೆಟರ್ ಕೊಡ್ತಾರ. ಅವರು ಯಾವ್ಯಾವ ಏನಿಗೆ ಅಂತೇಳಿ ಇಲ್ಲಿ ಮೊಹಮ್ಮದಿಯಾ ಮಸ್ಜಿದ್ ಸುನ್ನಿ ಜಾಲಿಬಂಚಿ ವಿಲೇಜ್ ಶೋರಾಪುರ್, ಇದಕ್ಕೆ ಅವ್ರು ಸೆಕ್ರೆಟರಿ ಅವರು ಕೂಡ ಲೆಟರ್ ಕೊಡ್ತಾರೆ. ಇದು ರೆಸ್ಪಾಂಡೆಡ್ ಬೈ ಶ್ರೀ ರಾಜಾ ವೇಣುಗೋಪಾಲ್ ನಾಯಕ್ ಹಾನಬಲ್ MLA. ಅವ್ರು ಲೆಟರ್ ಕೊಟ್ಟು ಸೆಕ್ರೆಟರಿ ಆಫೀಸಿಂದ ಕೂಡ ಸಚಿವರ ಮನೆಗೆ ಹೋದ್ರೆ ಅಲ್ಲಿಂದ ಅವರು ಡಿಲೀಟ್ ಮಾಡ್ಕೊಂಡು ಯಾರು ಪರ್ಸೆಂಟೇಜ್ ಕೊಟ್ಟಿಲ್ಲ ಅವ್ರಿಗೆ ದುಡ್ಡು ಹಾಕಂಗಿಲ್ಲ. ಸರ್ಕಾರ ದುಡ್ಡು ಹಾಕಂತ ಹೇಳಿ ಶಾಸಕ ಕೇಳಿದ್ಮೇಲೆ ಮತ್ತೆ ಯಾರಿಗೆ ಹಾಕ್ತಾರ ದುಡ್ಡು? ಸಾರ್ವಜನಿಕ ನೇರವಾಗಿ ಹಾಕಕ್ ಬರುತ್ತೆ ಅಕೌಂಟಿಗೆ? ಇಲ್ಲ, ಶಾಸಕ ಲೆಟರ್ ಕೊಡಬೇಕು, ಶಾಸಕರು ಸಚಿವರು ಲೆಟರ್ ಕಳಿಸಬೇಕು, ಸೆಕ್ರೆಟರಿ ಅದಕ್ಕೆ ಅನುಮೋದನೆ ಕೊಡಬೇಕು. ಅನುಮೋದನೆ ಕೊಟ್ಮೇಲೆ ಸ್ಯಾಂಕ್ಷನ್ ಅಲ್ಲಿ ಡಿವೈಡ್ ಆಗಿ ಸರ್ಕಾರ ಅಲ್ಲಿರ್ತಕ್ಕಂಥ ಸಂಸ್ಥೆಗಳಿಗೆ ದುಡ್ಡು ಹಾಕ್ಬೇಕು. ಆದ್ರೆ ಹಾಕಕ್ ಯಾಕೆ ನಡೆಯಿಲ್ಲ? ಯಾರ್ಯಾರು ಪರ್ಸೆಂಟೇಜ್ ಕೊಟ್ಟಿಲ್ಲ ಅವ್ರು ಹಾಕ್ತಾ ಇಲ್ಲ. ಸ್ಪಷ್ಟವಾಗಿ ಕಾರ್ಯಕ್ರಮ ಮಾಡ್ತೀವಿ. ಹಾಗೂ ಸಚಿವರ ವಿರುದ್ಧ ಒಂದು ಅವ್ರ ಮನೆ ಮುಂದೆ ಧರಣಿ ಮಾಡ್ತಕ್ಕಂಥ ಕಾರ್ಯಕ್ರಮ ಮುಂಬರುವುದನ್ನು ಮಾಡ್ತೀವಿ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡಿಲ್ಲ ಅಂದ್ರೆ, ಸಚಿವ ಸಂಪುಟ ವಜಾ ಮಾಡಿಲ್ಲ ಅಂದ್ರೆ